ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ಪ್ರತಿಯೊಬ್ಬ ಕನ್ನಡಿಗರು ಸಂಭ್ರಮ ಸಡಗರದಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ರೆ, ಮತ್ತೊಂದು ಬೇಸರದ ಸಂಗತಿ ಅಂದರೆ ಬೆಳಗಾವಿಯಲ್ಲಿ MES ಅವರು ಮತ್ತೆ ಪುಂಡಾಟಿಕೆಯನ್ನು ಮಾಡ್ತಿದ್ದಾರೆ. ಹೌದು ಸ್ನೇಹಿತರೆ, ಅದೇ ಕರ್ನಾಟಕ ದಿನಾಚರಣೆ ದಿವಸ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಕಪ್ಪು ಬಾವುಟವನ್ನು ಹಿಡಿದು ಮೆರವಣಿಗೆ ಮಾಡುವುದು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಅಲ್ಲಿ ಈಗಾಗಲೇ ಜಿಲ್ಲಾಡಳಿತ ಹೇಳಿತು ಸಹ, ಯಾವುದೇ ಕಾರಣಕ್ಕೂ ನೀವು ರ್ಯಾಲಿ ಮಾಡಬಾರ್ದು, ಕಪ್ಪು ದಿನಾಚರಣೆಯನ್ನು ಆಚರಿಸಬಾರ್ದು ಅಂತ ಹೇಳಿತ್ತು. ಅದನ್ನು ಮೀರಿ ಸಹ ನೀವು ರ್ಯಾಲಿ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಅವರು ಸಹ ಆ ರ್ಯಾಲಿಗೆ ಕೈಗೂಡಿಸಿ, ಜೊತೆಗೆ ಆ ರ್ಯಾಲಿ ಮುಂದೆನೇ ಸಹ ನೀವು ಹೋಗಿದ್ದೀರಾ. ಇದು ಯಾವ ರೀತಿಗೆ ಎಂಬುದು ಜನರ ಆಕ್ರೋಶಕ್ಕೆ ಇದು ಗುರು ಮಾಡಿಕೊಟ್ಟಿದೆ ಮತ್ತು ಹಲವು ಜನರಿಗೆ ಇದೊಂದು ಸಂಶಯ ಮೂಡಿಸಿದೆ. ಜೊತೆಗೆ ಅಲ್ಲೇ ಇದ್ದಂಥ ಮತ್ತೊಬ್ಬ ಯಾರೋ ಪೊಲೀಸ್ ಅವರು ನೀವು ಫೋಟೋ ಇಟ್ಕೊಂಡಿರೋದು ಮತ್ತೊಂದು ಸಹ ಕನ್ನಡಿಗರಿಗೆ ಆಕ್ರೋಶ ಗುರಿಯಾಗಿದೆ. ಕರ್ನಾಟಕ ಪೊಲೀಸ್ ಅಂದರೆ ಅದಕ್ಕೆ ಆದ ಒಂದು ಗೌರವ ಇರುತ್ತೆ, ಅದಕ್ಕೆ ಆದ ಒಂದು ಘನತೆ ಇರುತ್ತೆ. ನೀವು ಬೇಕಾದ್ರೆ ಆ ಕಾಕಿ ಬಟ್ಟೆನೇ ಬಿಚ್ಚಿಬಿಟ್ಟು ನೀವು ಸೆಲ್ಫಿ ಆದರೂ ತಗೊಳ್ಳಿ, ಅಥವಾ ನೀವು ಹೋರಾಟಕ್ಕಾದರೂ ಹೋಗಿ. ಯಾಕೆ ನೀವು ಮಾಡುವಂಥ ತಪ್ಪಿಗೆ ಕರ್ನಾಟಕ ಪೊಲೀಸ್ಗೆ ಒಂದು ಅಪಮಾನ ಮಾಡ್ದಂಗಾಗುತ್ತೆ. ಅದಕ್ಕೆ ಆದ ಒಂದು ಗೌರವ ಇರುತ್ತೆ. ಯಾವ ರೀತಿ ಮಾಡ್ತಾ ಇದ್ರು ಪೊಲೀಸ್ ವ್ಯವಸ್ಥೆ ಇರುವುದು ನಾಡು ನುಡಿ ಜನರ ರಕ್ಷಣೆಗಾಗಿರುವುದು. ನೀವು ನೋಡಿದ್ರೆ ಸೆಲ್ಫಿಗೆ ಅವ್ರ ಜೊತೆಗೆ ನಿಂತ್ಕೊಂಡಿದ್ರೆ ನೀವು ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ನೀವು ಕಳ್ಳಿಗೆ ಸಪೋರ್ಟ್ ಮಾಡ್ದಂಗೆ. ಅದು ಗಡಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದಂತೆ ಗಡಿ ವಿಚಾರದಲ್ಲಿ ಈಗಾಗಲೇ ದಾಖಲೆಗಳ ಮೂಲಕ ಕರ್ನಾಟಕಕ್ಕೆ ಬೆಳಗಾವಿ ಸೇರಿದ್ದು ಅಂತ ಈಗಾಗಲೇ ನಿಮಗೂ ತಿಳಿದಿದೆ, ಹಲವಾರಿಗೂ ಗೊತ್ತಿದೆ. ನಾವೆಲ್ಲರೂ ಭಾರತೀಯ ಮಕ್ಕಳು. ಕರ್ನಾಟಕ ಇರುವುದು ಭಾರತದಲ್ಲಿ, ಮಹಾರಾಷ್ಟ್ರ ಇರುವುದು ಭಾರತದಲ್ಲೇ. ಗಡಿ ವಿಚಾರಕ್ಕೆ ಬಂದರೆ ಯಾಕೆ ಈ ರೀತಿ ಭಿನ್ನಾಭಿಪ್ರಾಯ? ಅದೇನು ಇಂಡಿಯಾ ಪಾಕಿಸ್ತಾನ ಆಗೋಯ್ತಾ? ಬನ್ನಿ ಇಂಡಿಯಾ ಪಾಕಿಸ್ತಾನಕ್ಕೆ ಹೋರಾಟ ಮಾಡೋಣ. ನಮ್ಮ ರಾಜ್ಯವನ್ನು ನಾವೇ ಚೆನ್ನಾಗಿರ್ಬೇಕಾಗಿರೋರು, ನಾವೆಲ್ಲ ಒಂದೇ ತಾಯಿ ಮಕ್ಕಳು. ಅದೇ ಬೆಳಗಾವಿ ನಿಮ್ಮ ಮಹಾರಾಷ್ಟ್ರಲ್ಲಿ ಇದ್ದಿದ್ರೆ ಸುಮ್ಮನೆ ಬಿಡ್ತಿದ್ರಾ? ನಾವೇನಾನ ಕೇಳಕ್ಕೆ ಬಂದಿದ್ರೆ? ನಾವೇನೇ ಸುಮ್ಮನೆ ಇದ್ರು, ನಾವು ಎಷ್ಟೇ ಅನುಸರಿಸ್ಕೊಂಡ್ರು ಪದೇ ಕಣಿಕಂಬರ್ಚ. ಯಾವ ಆಧಾರದ ಮೇಲೆ ನೀವು MES ಅವ್ರನ್ನ ನಾವು ಕನ್ನಡಿಗರು ಅಂತ ಹೇಳೋಕ್ಕಾಗುತ್ತೆ? ಜೊತೆಗೆ ಸರ್ಕಾರ ಅವ್ರಿಗೊಂದು ಬೆಂಬಲ ನೀಡ್ತಾ ಇರ್ತಾರೆ ಪ್ರತಿ ಸಲ. ಅಧಿಕಾರ ಇಲ್ದಿರುವಾಗ ಒಂದು ಹೇಳಿಕೆ, ಅಧಿಕಾರ ಬಂದ ಮೇಲೆ ಒಂದು ಹೇಳಿಕೆ. ನಿಮ್ಮ ರಾಜಕೀಯಕ್ಕೆ ಬಿಟ್ಬಿಡಿ, ನಿಮ್ಮ ಓಟಿಗೆ ಗಿಮಿಗೋಸ್ಕರ ಬಿಟ್ಬಿಡಿ. ಕನ್ನಡಿಗರನ್ನ ಯಾಕೆ ಬಲಿಪಶಿ ಮಾಡ್ತೀರಾ? ಒಂದಂತೂ ಅರ್ಥ ಆಗ್ತಿಲ್ಲ. ಓಲಿ ಆ ಕನ್ನಡಿಗರು ಅನ್ಸ್ಕೊಳ್ಳೋದಕ್ಕೆ ಪ್ರತಿ ಸಲ ಏನಾದರೂ ಕರ್ನಾಟಕ ರಾಜ್ಯೋತ್ಸವಕ್ಕೆ ಬೆಂಬಲ ನೀಡ್ತಾರಾ? ಇಲ್ಲ. ಅದೇ ಸಮಯಕ್ಕೆ ಪ್ರತಿ ಸಲ ನೀವು ಕರಾಳ ದಿನಾಚರಣೆ ಮಾಡ್ತಾರೆ MES ಅವರು. ಯಾವ ಸಂದರ್ಭದಲ್ಲಾದ್ರೂ ನಮ್ಮ ಕರ್ನಾಟಕಕ್ಕೆ ಅದು ಸರ್ ನಮ್ಮ ಕನ್ನಡಿಗರಿಗೆ ಏನಾದರೂ ಬೆಂಬಲ ನೀಡಿದ್ದಾರಾ? ಇಲ್ವಲ್ಲ. ಏನಕ್ಕೆ ಸುಮ್ಮನೆ ಅವ್ನು ಇಟ್ಕೊಂಡು ಪ್ರಯೋಜನ? ಕಳಿಸಿ, ಆಧಾರ್ ಕಾರ್ಡ್ ಏನಾರು ನೋಟ್ರೆ ಇದ್ರೆ ಕಳಿಸಿ. ಯಾವ ರಾಜ್ಯಕ್ಕೆ ಹೋಯ್ತಾರೋ ಅವ್ರ ರಾಜ್ಯಕ್ಕೆ ಕಳಿಸಿ. ಇತ್ತವರಿಂದ ಎಷ್ಟೋ ಜನಕ್ಕೆ ತೊಂದರೆ. ಮತ್ತು ಇನ್ನೊಂದೇನು ಅಂದರೆ ಕರ್ನಾಟಕದಲ್ಲಿ ಒಂದಿಷ್ಟು ಉದ್ವೇಗಕ್ಕೆ ಒಳಗಾಗ್ತಾರೆ ಎಷ್ಟೋ ಜನ. ಗಲಭೆ ಉಂಟಾಗಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಇದಂತೂ ಖಂಡಿತವಾಗಿ ಇದು ಜನರಿಗೆ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಒಂದು ಕ್ರೋಧ ಉತ್ಪವ ಆಗುತ್ತೆ, ಬಟ್ ಹೇಳ್ಕೊಳ್ಳಲ್ಲ. ಅದೊಂಥರ ಮುಚ್ಚಿದ ಕೆಂಡ ಆದಾಗ ಒಂಚೂರು ಬೆಂಕಿ ಹಾಕಿಟ್ರೆ ಜ್ವಾಲಾಮುಖಿ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಗಡಿ ವಿಚಾರನ ಆದಷ್ಟು ಬೇಗ ಸಾಲ್ವ್ ಮಾಡಿ. ಇಲ್ಲ ಅಂದರೆ ಇದಕ್ಕೊಂದು ನೀವೇ ಬಂದು ಇತ್ಯರ್ಥ ಮಾಡಿಸಿ. ಈ ರೀತಿಯಲ್ಲಿ ತಂದಿಡುವಂಥ ಕೆಲಸ ಮಾಡಬೇಡಿ. MES ಪ್ರತಿ ಸಲ ಇದೇ ಕರ್ನಾಟಕ ದಿನಾಚರಣೆ ದಿವಸ ನೀವು ಕರಾಳ ದಿನ ಮಾಡ್ತಿರೋದು ಎಲ್ಲರಿಗೂ ಒಂದು ಬೇಸರ ಸಂಗತಿ. ಮುಂದೆ ಆಗುವಂಥ ಘಟನೆಗಳಿಗೆ ನೀವೇ ಜವಾಬ್ದಾರ ಆಯ್ತೀರಾ. ನಮ್ಮ ಭಾರತ ದೇಶದ ಕರ್ನಾಟಕ ಒಂದು ಭಾಗ. ಆದರೆ ನೀವು MES ಅವ್ರು ಮಾಡ್ತಿರೋದು ಇಡೀ ದೇಶಕ್ಕೆ ಅವಮಾನ ಮಾಡ್ದಂಗೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲೇ ಇರೋದು, ಮಹಾರಾಷ್ಟ್ರನೂ ಸಹ ನಮ್ಮ ಭಾರತ ದೇಶದಲ್ಲೇ ಇರೋದು. ಆದರೆ ಕಪ್ಪು ಕರಾಳ ದಿನ ಮಾಡ್ತಿರೋದು ನೀವು ನೋಡಿದ್ರೆ ಇಡೀ ದೇಶಕ್ಕೆ ಅವಮಾನ. ಇಡೀ ದೇಶಕ್ಕೆ ನೀವು ಕರಾಳ ದಿನಾಚರಣೆ ಮಾಡ್ದಂಗೆ. ಯಾಕೆ ಈ ರೀತಿ ಮಾಡ್ತಾ ಇರ್ತೀರಾ ಅಂತ ಗೊತ್ತಾಗ್ತಿಲ್ಲ. ಇದು ಒಂದು ಬಾರಿ ಅಲ್ಲ, ಪ್ರತಿ ಸಲ ಕರ್ನಾಟಕ ರಾಜ್ಯೋತ್ಸವ ಬಂದಾಗ ಹಿಂಗೇ ಮಾಡ್ತೀರಾ. ಯಾಕೆ ಅಂತ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇದ್ರ ಬಗ್ಗೆ ಕೂತಿ ಬಗೆಹರಿಸುವಂಥ ಜವಾಬ್ದಾರಿ ನಿಮ್ಮದು. ಇಲ್ಲ ಅಂದರೆ ಇದಕ್ಕೆ ಮುಂದೆ ಆಗುವ ಪರಿಣಾಮಕ್ಕೆ ನೀವೇ ಎದುರಿಸಬೇಕಾಗುತ್ತೆ. ಇದಾಗಿತ್ತು ನಮ್ಮ ಸುದ್ದಿ ವಿಚಾರದ ಸುದ್ದಿ ನಮ್ಮದು, ವಿಚಾರ ನಿಮ್ಮದು.